ಏನು ಸೂಪರ್ ಆಗೈತಲ್ಲ ಗೈಸ್. ನೋಡಿ ನಮ್ಮಮ್ಮ ಹಾಕಿರೋ ಗಿಡದಲ್ಲಿ ಎಷ್ಟು ಚೆನ್ನಾಗಿ. ಮೆಹಂದಿ 5 ನಿಮಿಷನೇ ಇಟ್ಕೊಂಡಿಲ್ಲ. ಸುಪ್ರಿಯಾ ಹಾಕಿದ್ದು. ಈ ಬಡತವಿಂದ ದೇಶ ಉದ್ಧಾರ ಆಯ್ತದ. ನಾನು ನೋಡು ಹೂವು ತೋರ್ಸಕ್ ಹೋಗ್ಬಿಟ್ಟು ಮೆಹಂದಿ ತೋರಿಸ್ತಾ ಇದೀನಿ ಗೈಸ್. ಇವರಿಬ್ರು ನಮ್ಮ ಅತ್ತಿಗೆ, ಇವ್ರು ಬಂದು ಇವ್ರ ಕತ್ತಿಗೆ. ಗೈಸ್ ನಮ್ಮಪ್ಪ ಕರಿಯ ಗೈಸ್. ನಿನ್ನ ಅಣ್ಣನೋ ತಮ್ಮನೋ ಯಾರನ್ನೋ ಕುಯ್ದಿದೀವಿ ಮನೇಲಿ, ತಿನ್ಬಿಟ್ಟು ಬರ್ತೀವಿರು. ಹಾಯ್ ಎಲ್ಲರಿಗೂ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ನಾನಿನ್ನು ಹಬ್ಬದ ದಿನ ರೆಡಿ ಆಗಿಲ್ಲ ಗೈಸ್. ಎಲ್ಲರೂ ರೆಡಿಯಾಗಿದ್ದಾರೆ. ಈಗ ನಾನು ರೆಡಿ ಆಗಬೇಕು. ನಾನು ನೆನ್ನೆನೇ ದೇವನಹಳ್ಳಿಯಿಂದ ನಮ್ಮಮ್ಮ ಮನೆಗೆ ಬಂದೆ. ಸೊ ಇವಾಗ ನನ್ನ ಮಗನೂ ನಮ್ಮ ಅಣ್ಣ ಇಬ್ಬರು ರೆಡಿ ಆಗಿಬಿಟ್ಟು ಮನೆ ದೇವರು ದೇವಸ್ಥಾನಕ್ಕೆ ಹೋಗಿದ್ದಾರೆ. ನಾವು ಇವಾಗ ನಮ್ಮಮ್ಮ ಪೂಜೆಗೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ದಾರೆ. ಸೊ ಇವಾಗ ನಾವು ರೆಡಿ ಆಗಿಬಿಟ್ಟು ಮನೇಲಿ ಪೂಜೆ ಮುಗಿಸ್ಕೊಂಡು ನಮ್ಮ ಚಿಕ್ಕಮ್ಮ ಬಳೆ ತೊಟ್ಕೊಳಕ್ಕೆ ಕರೆದಿದ್ದಾರೆ, ಹೋಗಬೇಕು. ಇವತ್ತು ಗೈಸ್ ಏನೇನಾಗುತ್ತೆ ಎಲ್ಲ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಇವತ್ತು ದೇವಸ್ಥಾನಕ್ಕೆ ಅವರಿಬ್ಬರೇ ಹೋಗಿದ್ದಾರೆ, ಲೇಟ್ ಆಯಿತು ಅಂತ. ನಮ್ಮ ಅಜ್ಜಿ ತಾತ ಸಮಾಧಿ ಹತ್ರ ಹೋಗಿ ಪೂಜೆ ಮಾಡ್ಕೊಬಂದು ಗೈಸ್. ನಾವು ಹೊಸದೊಡಕ್ಕೆ ದಿನವೇ ಮುನೇಶ್ವರ ಮಾಡೋದು. ಅದು ನಾಳೆ ಅಂದರೆ ಇವತ್ತು ಹಬ್ಬ ಅಲ್ವಾ, ನಾಳೆ ಬೆಳಿಗ್ಗೆ ಅಲ್ಲಿ ಹೋಗಿ ಮುನೇಶ್ವರ ಮಾಡ್ಕೊಬಾರ್ದು. ಕೋಳಿ ಎಲ್ಲ ಕುಯ್ಯೋದಿರುತ್ತೆ. ಅದನ್ನ ಕೂಡ ಇದೇ ವ್ಲಾಗಲ್ಲೇ ಆ್ಯಡ್ ಮಾಡ್ತೀನಿ. ಸೊ ಇದು ಫುಲ್ಲು ಯುಗಾದಿ ಹಬ್ಬದ ವ್ಲಾಗ್ ಆಗಿರುತ್ತೆ. ಸೊ ಫ್ರೆಶ್ ಅಪ್ ಆಗಿಬಿಟ್ಟು ಸಿಗ್ತೀನಿ ಗೈಸ್. ಒನ್ಸ್ ಅಗೇನ್ ಹ್ಯಾಪಿ ಯುಗಾದಿ ಎಲ್ಲರಿಗೂ. ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ಹಬ್ಬದ ದಿವಸ ಇಬ್ರು ಮ್ಯಾಚಿಂಗ್ ನೈಟಿ. ಏನು ಕಪಿನ ಚಿಕ್ಕದಾಗದೆ ಪೇಪರ್ ನೋಡಮ್ಮ. ಪೇಪರ್ ಇರ್ಲಿ ಬಿಡು, ಅಷ್ಟೇ ತಾನೇ. ಇಲ್ಲಿ ಗೈಸ್ ಹೊಸ ವಾಚ್, ಹೊಸ ಶರ್ಟ್ ಹಾಕಿಲ್ಲ. ಹೊಸ ಶರ್ಟ್ ನಂದು ಮೊನ್ನೆ ತೊಗೊಂಡ್ವಲ್ಲ, ಲಾಸ್ಟ್ ಬ್ಲಾಗಲ್ಲಿ ನೋಡಿರ್ತೀರ. ಏನು ಕರೆಂಟ್ ನೆನ್ನೆ ಹೋಗಿದ್ದು ರಾತ್ರಿ? ಅಯ್ಯೋ ರಾತ್ರಿ ನೋಡ್ದೆ ನಾನು ಅಲ್ಲಿ ನೀರಿಗೆ ಹೋಗಿ ಸಿಕ್ಕಾಕೊಂಡ್ಬಿಟ್ಟಿದ್ದೀನಿ. ಬೇಡ ಗಾಳಿ ಈಗ ಅಲ್ಲಿ ಮಂಜಮ್ಮನ ಅಂತಾಗ ಎಷ್ಟು ಮರಗಳು ಬಿದ್ದಾವಲ್ಲ ದೊಡ್ಡಬಳ್ಳಾಪುರದಲ್ಲಿ. ಚಿಕ್ಕಪ್ಪ ಬಾ ಬಳೆ ತೊಟ್ಕೊ. ನಿಮ್ಮ ಅಪ್ಪ ಕೊಡ್ತಾನೆ. ನೀನ್ ಎಷ್ಟು ತೊಟ್ಕೊಂತೀಯ ಅಷ್ಟು ಫ್ರೀ. ಹಾಕ್ಬಿಡು. ಹಂಗ ದೇವಸ್ಥಾನಕ್ಕೆ ಹೋಗಿದ್ರಾ? ಇವ್ನು ಟಿವಿಗೆ ಸೀರೆ ಓಡಿಸೋರ ಅಂದ್ರೆ ನಾನೇನೋ ಅನ್ಕೊಂಬಂದೆ. ಚೆನ್ನಾಗೈತೆ ಇದ್ರ. ಇಶಾನ್ ಹೊಸ ಬಟ್ಟೆನಾ? ತಂಗಿ ಪಾಪಕ್ಕೆ ತಗೊಂಬಂದಿದ್ಯಾ? ತಂಗಿ ಪಾಪಕ್ಕೆ ತಗೊಂಬಂದಿದ್ಯಾ ಬಟ್ಟೆ? ತಂದಿದ್ಯಾ? ಎಲ್ಲಿ ತೋರ್ಸು. ಹೋಯ್ತು ಪ್ಯಾಂಟ್ ಗಲೀಜಾಯ್ತು. ಏನ್ ತಿರುಗ್ತಾ ಇದೀಯಾ? ಬಿಟ್ಬಿಡ್ಲಿಂಗ? ಚಿಕ್ಕ ಕನ್ನಡಿ. ಏನಪ್ಪ ಏನ ಬಟ್ಟೆ ಹೊಸದಾ? ನೀನ್ ಚೈನ್ ಹಾಕೊಂಡಿದ್ಯಾ? ಎಲ್ಲ ಏನಿದು? ಜೇಜಿನಾ? ಸೂಪರ್. ಬಟ್ಟೆನೂ ಸೂಪರ್, ನೀನು ಸೂಪರ್, ಪ್ಯಾಂಟು ಸೂಪರು. ಮಿನಿ ನಾಗೇಶ್ ಹತ್ತೊಂಬತ್ತು. ಹೆಂಗಿಟ್ಟೆ ಡೇಟು? ನಾನು ಇದೆಲ್ಲ ಓದೋದೇ ಬರಲಿಲ್ಲ. ನನ್ನ ಮಗ ಮಿಂಚ್ತಾವನೀಗ. ನನ್ನ ಮಗ ಮಿಂಚ್ತಾವನೆ. ಎಲ್ಲ ಮಗ, ನನ್ನ ಮಗ ಸುಂದರ. ನನ್ನ ಮಗ ಇನ್ನೂ ಸ್ನಾನ ಮಾಡಿದ್ರೆ ಚಡ್ಡಿ ಹಾಕೊಂಡು. ನಿನ್ನ ಮಗಂದೇನ ಚಡ್ಡಿ ಅದು? ಚಾಮುದು. ಹೋಗಿ ಯಾಕೆ ಸ್ನಾನ ಮಾಡ್ತೀರಾ? ಬೇಗ ಸ್ನಾನ ಮಾಡ್ಕೊಂಬೋಗಿ ಬಳೆ ತೊಟ್ಕೊಣಿ. ಒಂದು ಐತಲ್ಲ ಕೈಯಾಗ. ಹೋಗ ನಾಗೇಶ. ನೀನು ಅದೇ ಮಗುದು ಕೂದಲು ಕೊಡೋದು ಬ್ಲಾಗಲ್ಲಿ ಕಾಮಿಡಿ ಮಾಡಿ ಎಷ್ಟು ಜನ ಕಮೆಂಟ್ ಮಾಡೋರು ಗೊತ್ತಾ? ನೋಡ್ದ ಅದು ಕಮೆಂಟ್ಗಳು? ನಿಮ್ಮ ತಮ್ಮನ ಕಾಮಿಡಿ ಸೂಪರು. ಪ್ರಪೋಸ್ ಮಾಡಿದ್ದು, ಆಮೇಲೆ ನೇತ್ರಂಗೆ ನಾನು ತಿಂದಿರೋದೆಲ್ಲ ನನ್ನ ತಂಗಿ ತಿಂಬಿಟ್ಟು ದಪ್ಪ ಬಿಟ್ಟೋಳೆ ಅಂದೆಲ್ಲ. ಅದಕ್ಕೆ ಕಮೆಂಟ್ ನೋಡ್ದ? ನೋಡು ಇವನ್ ಬ್ಲಾಗೆ ನೋಡಿಲ್ಲ ಅನ್ಸ್ತದೆ. ನಾಗೇಶ್ ಮಾಮ ಪ್ರಪೋಸ್ ಮಾಡಿರೋದಂತೆ ಎಪಿಕ್ ಅವತ್ತು. ನಾನೆಲ್ಲ ಪೂಜೆಗೆಲ್ಲ ಇಟ್ಕೊಂಡು ಸೀರೆ ಉಟ್ಕೊಂತೀನಿ. ಸೀರೆ ಉಟ್ಕೊಂಡೆ ಬರ್ಬೇಕು ತಾನೆ ಬಳೆ ಹಾಕ್ಸ್ಕೊಳಕ್ಕೆ. ಇವಾಗ ಹೋಗ್ಬಿಡ್ತಾರೆ ಎಲ್ಲ ಬಿಡು. ಇಲ್ಲೇ ಇಡ್ತಾನೆ ಕೈ. ಇಷ್ಟೊತ್ತು ಉಟ್ಕೊಂಡ್ ಬಂದಿರೋದಮ್ಮ.
ಯಾವ ಒಂದು 3 ಹಾಕೋಣ ಸಾಕು. ಅರೇನ್ ಬಳೆಗಳು ಹಾಕ್ತಾರೆ. ಸುಮ್ಮನೆ ನಮ್ಮ ಚಿಕ್ಕಮ್ಮ ಕರೀತಲ್ಲ ಅಂತ ಬೇಡಣ. ಬಂಗಾರ ಹಾಕೊಂಡು ಓಡಾಡ್ತಾರೆ ಅವರು. ಎಷ್ಟು ಬಳೆ ಹಾಕೊಂಡ್ರು ಬಳೆನೇ 1 ಡಜನ್ ಹಾಕಪ್ಪ ಸಾಕು. ಲೂಸ್ ಆಗಿಲ್ಲಮ್ಮ. ನಂಗೆ ಹಂಗೆ ಇದೆ. ಅಣ್ಣ ಅರ್ಧ ಡಜನ್ ಸಾಕಣ. 1 ಡಜನ್ ಹಾಕ್ತೀವಿ. ಇಲ್ಲಾಂದ್ರೆ ಮುಕ್ಕಲ್ ಹಾಕೋಣ ಸಾಕು, ಬಿಚ್ಚಿಕ್ತೀನಿ ಅದಕ್ಕೆ. 1 ಡಜನ್ ಹಾಕಮ್ಮ, ಬಿಚ್ಚಿಕ್ತದೆ. ಸರಿ ಹಾಕ್ಬಿಟ್ರಿ. ಲೆಕ್ಕ ಸರಿ ಹೋಗಲ್ಲ. ಬಿಚ್ಚಬೋದು ತಾನೇ. ನೀನು ಕೈಗೆ ಹೇಳ್ಕೊಂಡ್ರೆ ಕಪ್ಪುದು ಹಾಕೋಣ ಹಂಗೆ ಮುಂದೆ. ಅದು ಕ್ಯೂಬಿ. ಓ ಎತ್ಬೇಡ್ರಿ ಫುಲ್ ಸೀಕ್ರೆಟ್. ಗಾಡಿ ಹೇಳ್ತಿಲ್ಲ ಯಾರು. ಬಳೆ ತೊಟ್ಕೊಳಕ್ಕೆ ಯಾರ ನಾಡು ಹೇಳ್ತಾರನ? ನೀನ್ ಹೇಳ ನಾಗೇಶ. ನೋಡಿ ಗೈಸ್, ಬಾಡಿ ಬಿಲ್ಡರ್. ಬಾಡಿ ಬ್ರೋ. ಬೆಳಗ್ಗೆ ಬರೋಕತ್ತಿ ಇವ್ರು 3 ಜನ ಎಣ್ಣೆ ಎತ್ಕೊಂಡು ಪಟ ಪಟ ಅಂತ ಹೆಂಗ್ ಹೊಡ್ಕೊಂತ ನೋಡ್ಬೇಕಾಯ್ತು. ನಮ್ಮ ಇವನ ಹೌದಾ, ಇಶಾಂತ್ ಪಟ ಅಂತ ಹೊಡ್ಕೊಂಡ ಇಲ್ಲಂತೆ. ಬೆನ್ನ ಕುತ್ಕೊಂಡು ಹಿಂಗ್ ಹೊಡಿತಾವನೆ. ಗೈಸ್, ನಮ್ಮ ಚಿಕ್ಕಮ್ಮ ಬಳೆ ತೊಡ್ಸಿದ್ದು. ನಮ್ಮ ಚಿಕ್ಕಮ್ಮ ಇವಾಗ ಹಾಕ್ಸ್ಕೊಂತ ಅವ್ರು ನೋಡ್ರಿ. ವಾಚ್ ಹಾಕೊಂಡು ಬಂದಿದ್ದೆ, ವಾಚ್ ಹಿಂದೆ ಕಡೆ ಹಾಕ್ಬಿಟ್ಟು. ನಂದು ನಮ್ಮ ಚಿಕ್ಕಮ್ಮಂದು ನನ್ನ ತಂಗಿದೆಲ್ಲ ಮ್ಯಾಚಿಂಗ್. ಲೂಸ್ ಆಗಿದ್ರಿ ನಂಗೆ ಅದಕ್ಕೆ ಸೈಜ್ ಹುಡುಕಿದ್ದು. ಅದು ಜಾಸ್ತಿ ಟೈಟ್ ಆಗ್ತದೆ, ಅದಿದ್ದು ಜಾಸ್ತಿ ಲೂಸ್ ಆಗ್ತದೆ. ಮೀಡಿಯಮ್ ಸೈಜ್ ಇದ್ರೆ ಕಟ್ಟಾಗತ್ತಿಲ್ವಾ? ಸ್ವಲ್ಪ ಟೈಟು ಅನ್ಸುತ್ತೆ. Few inches later. ಬೋರ್ಡಲ್ಲಿ ಸುಟ್ಟಿಲ್ಲ. ಇನ್ನೂ ಸುಟ್ಟಿಲ್ಲ, ಅದು ಇವಾಗ ಕಳ್ಸಿಕ್ತೆ. ಫೇವ್ರೇಟ್ ಆಲೂಗಡ್ಡೆ ಪಲ್ಯ. ಇದಕ್ಕೆ ನೆಂಚ್ಕೊಂಡು ತಿನ್ಬೇಕು ಅದನ್ನ. ಏನಿದಕ್ಕೆ? ಚಪಾತಿ ದೋಸೆ ಥರ. ಎಷ್ಟು ಬೇಳೆನಾ? ಇಷ್ಟ ಉಪ್ಪಾಗೈತಾ? ಉಪ್ಪು ಹಾಕಿಲ್ಲ, ಉಪ್ಪು ಹಾಕಿ ಸಕ್ಕರೆ ಹಾಕೋ. ಹಾಂ, ನೀನು ಹಾಕತ್ತೀನ? ಅವನು ಒಬ್ಬರ ಜೊತೆಗೆ ಆಲೂಗಡ್ಡೆ ತಿಂತಾನೆ. ಚೆನ್ನಾಗಿರ್ತದೆ. ಹಾಂ, ಸರಿಯಾಗಿದ್ದೀರಾ ನೀವು ಇಬ್ರು ಅಮ್ಮ ಮಗ. ಒಬ್ಬಟ್ಟು ಉಣ್ಣಕ್ಕೆ ಈ ಉಣ್ಣ ಬಿಟ್ಬಿಟ್ಟು ಅದು ಆಲೂಗಡ್ಡೆ ಹಾಕಿ ಮಾಡು, ಎಷ್ಟು ಚೆನ್ನಾಗಿರ್ತದೆ ಗೊತ್ತಾ? ಏನೋ ನಾವು ಟ್ರೈ ಮಾಡಿಲ್ಲ ಅದನ್ನು. ಉಪ್ಪು ಹೆಸರು ಬೆಳಗ್ಗೆ ಇನ್ನ ಬೇಕಾರೆ ಇದನ್ನೊಂದ್ಸರಿ ಅದ್ರಲ್ಲಿ ನೆಂಚ್ಕೊಂಡು ತಿನ್ನು, ಚೆನ್ನಾಗಿರ್ತೈತೆ. ಗೊತ್ತು, ನಾನು ತಿಂತೀನಿ, ಚೆನ್ನಾಗಿರ್ತದೆ. ನಾನು ಯಾವಾಗೂ ಹಂಗೆ ತಿನ್ನೋದು, ಅದಿಲ್ಲ ಅಂದ್ರೆ ತಿನ್ನೋದೇ ಇಲ್ಲ. ತಿಂದಲ್ಲ ಮಯ್ಯ ನೀನು? ಬಂದು ನಮ್ಮ ಅಮ್ಮನಿಗೆ ಗೊತ್ತಿಲ್ಲ. ಸ್ವಲ್ಪ ರೈಸ್, ವೈಟ್ ರೈಸ್. ಕಾವಿನ ಮ್ಯಾಚಿಂಗ್ ಇದಕ್ಕೂ ಟಿವಿಗೂ. ಏಯ್ ಇಲ್ಲಡೋ. ಹಿಂಗಿಟ್ಟಿದೆ ಎಲ್ಲ. ಆಮೇಲೆ ಹೆಸರು ಉಟ್ಕೊಳ್ರಿ ಫಸ್ಟು. ಯಾಕೆ ಇಲ್ಲಿ ಕುತ್ಕೊಂಡಿದ್ದೀರಾ ಮುಟ್ರಾಜ್? ಹಾಂ ಹೊಸ ಬಟ್ಟೆ ಹಾಕೊಂಡು ಮಿಂಚ್ತಾರೆ ನೋಡ್ರಿ ಗೈಸ್. ನಮ್ಮಪ್ಪ 11,000. ಹೇಳ್ದೆ ನಂಗೆ ಆಸೆ ಇದೆ 11,000. ಅದಕ್ಕಿರೋದು 11,000. ಗೈಸ್ ನಮ್ಮಪ್ಪ ಕರಿಯ ಗೈಸ್. ಎಲ್ಲಿ ನಿನ್ನ ಕಾಲ ನನ್ನ ಕಾಲು ಒಂದೇ ಥರ ಆಯ್ತಲ್ಲಣ್ಣ? ನೋಡು, ಒಂದೇ ಇದ್ರ. ಎಷ್ಟು ಕೆಂಪು ಅಣ್ಣ ರಕ್ತ. ನೀನು ಸ್ವಲ್ಪ ನಂಗೆ ಕೊಡು. ಎಷ್ಟು ರಕ್ತ ಆಯ್ತು ನೋಡಿ ಗೈಸ್ ನಮ್ಮ ಅಪ್ಪನ ಕಾಲಲ್ಲಿ. ಎಲ್ಲ ಒಂದೇ. ನಿನ್ನ ಮಗಳೇ ತಾನೇ ನಾನು, ಅದಕ್ಕೆ. ಗೈಸ್ ಇವ್ರು ನಮ್ಮ ದೊಡ್ಡ ಮಾವ. ಮಾಮ ಆಯ್ ಮಾಡು ಮಾಮ, ಆಯ್ ಮಾಡು ಮಾಮ. ಹಿಂಗಷ್ಟು ಜಾಗ ಇಲ್ಲ, ಹಿಂಗೆ ಹೋಗ್ಬೇಕು.
ನಮ್ಮ ಅಪ್ಪನ ತಂಗಿ ಗೈಸ್. ಹ್ಞೂ ಹಾಕಿದ್ದೀನಿ ಮಮ್ಮ. ಹಾಂ ಯಾವಾಗ ಹಬ್ಬ? ಹೌದಾ? ಹಾಂ ಮಾಡ್ರಿ ಬರ್ತೀನಿ. ಇವಾಗ ಗುಣಿ ತಾಗ್ತಾನೆ ನಟ್ರಿ ಹಿಂದೆ ಬರ್ತೀವಿ ನಾವು. ಇರು ಮತ್ತೆ ಜೊತೆಗೆ ಹೋಗೋಣ ಇರು. ಬೀಗ ಹಾಕ್ತೀಯಪ್ಪ? ಬೀಗ ಹಾಕೊಂಬತ್ತೀರ ಚಾಮುಂಡಿನ? ಚಾಮು ನಾನು. ನಿಮ್ಮಮ್ಮ ನಿಮ್ಮ ಅಪ್ಪಂಗೆ ಪೂಜೆ ಮಾಡಕ್ಕೆ ಹೋಗ್ತಾ ಇದೆಯಾ ಖುಷಿ ಖುಷಿಯಾಗಿ. ಇವ್ರ ಗಾಡಿ ಏನೋ ಸಿಡಿ ಎತ್ಬಿಟ್ಟೈತೆ. ಚಮ್ಮ ನನ್ನ ಗಾಡಿಗೆ ಒಂಚೂರು ಹೊಡಿಯ. ನ್ಯೂಟ್ರಲ್ ಮಾಡೋ. ಏನ ಯಾರು ಎತ್ಕೊಳಲ್ಲ ಒಳಗಡೆ ಇಕ್ತಾನೆ ನಡಿಯಮ್ಮ. ಏನಮ್ಮ ಸ್ಪ್ರೇ ಅಂತ. ಚಮ್ಮ ನನ್ನ ಗಾಡಿಗೂ ನಿನ್ನ ಗಾಡಿ ಚೈನಲ್ಲಿ ಐತೆ. ಚೈನ್ ಇರಲ್ಲ? ಹೌದಾ? ಹಾಂ ಎಲ್ಲ ಒಂದು ಕಡೆ ಹೊಡಿ ಬಾರ. ಈಗ ಬಾಯ್ ತೆಗಿ. ಹೋಗ್ನ ಬಿರಿನ್ ಟೈಮ್ ಆಯ್ತು. ಎತ್ತಿಕೋ ನಾವು 5 ನಿಮಿಷಕ್ಕೆ ಬರ್ತೀವಲ್ಲ, ನೀವು ನಡೀರಿ. ಎತ್ತಿಕೋ ಬೀಗ ಹಾಕೊಂಬ. ಹಾಂ ಹಂಗಾದ್ರೆ ಇದು ಅನ್ನೋದಾ ಫಸ್ಟ್ ಆಗ್ಬಾರ್ದು ಏನೇ ನನ್ನ ಮಗನ್ಕ. ನಡಿ ನೀನು. ಅಯ್ಯೋ ನಾನು ಗಾಡಿ ಡಿಕ್ಕಿನಾಗ ಹಾಕಂತೀನಿ ನಡಿಯೋಣ. ಚಮ್ಮ ಗಾಡಿಗೆ ಕೊಡು ನಂದು. ಕೊಡು ಮಗ. ನೀನು ಮಾಮ ಒಂದು ಗಾಡಿಲಾ? ಬಾ ನೀನು ಆ ಕಡೆಗ. ಅಪ್ಪ ಅತ್ತೆ ಮಾಮ ಹೋದ್ರು ಮುಂದೆ. ನಾನು ನನ್ನ ಗಾಡಿನಲ್ಲಿ ನಾನೊಬ್ಳೆ ಗೈಸ್. ಇವರೆಲ್ಲ ಜೋಡಿ ಜೋಡಿ ಓದ್ತಾವ್ರೆ. ಹ್ಞೂ ಅತ್ತೆ ತಾನೇ ನೋಡ ಅವಳ ಆಂಟಿ ಅಂತ ಅವಳೆ. ಏನಾಗ್ಬೇಕು ಹೇಳಿ ನಾನು? ಏನಾಗ್ಬೇಕು ಹೇಳಿ ನಾನು? ಅತ್ತೆ. ಏನಾಗ್ಬೇಕು ಚಿನ್ನಿ ನಾನು? ಅತ್ತೆ. ಗುಡ್ ಗರ್ಲು. ನಿನ್ನ ಹೆಸರು ಹೇಳು? ಸಾತ್ವಿಕಾ. ಎರಡು ನನ್ನ ಫೇವ್ರೆಟ್ ಹೆಸರೇ. ಹ್ಞೂ ಅದೇ ಯೂಟ್ಯೂಬಲ್ಲಿ ನೋಡಿದ್ಲಂತೆ. ಎಲ್ಲಿ ನೋಡಿದ್ದಮ್ಮ? ಹ್ಞೂ ಯೂಟ್ಯೂಬಲ್ಲಿ ನೋಡಿದ್ಲಂತೆ ನನ್ನ ಗುಡ್ ಗರ್ಲ್ ಇವಳು. ನೋಡಿ ನಮ್ಮ ಫ್ಯಾಮಿಲಿ ಎಲ್ಲ ಬಂದೈತೆ. ಯೆಲ್ಲೋ ಕಲರ್ ಸೀರೆ ನಮ್ಮ ದೊಡ್ಡಮ್ಮ. ಎದ್ದು ತಾತ ಬಂದಿಲ್ಲ? ಎಲ್ಲಿ ತಾತ ಕಾಣಿಸ್ತಿಲ್ಲ? ಹೌದಾ? ಅಲ್ಲೇ ನಿಂತ್ಕೋ, ಇದೆಲ್ಲ ಸುತ್ತ ಇದೆ. ನಿಮ್ಮ ಅಪ್ಪ ಆಡ್ದಂಗೆ ಆಡ್ತೀಯಲ್ಲಿ. ನಿಮಗೆ ಆಡ್ತಾಳೆ ಮಗಳು. ಎರಡು ಗುಣಿಗುನಾ ಹೂವು ಇವು? ತಲೆ ಹತ್ರ ಅಂತಾನೆ ಇದು ಹೂವು. ತಲೆ ತಕ್ಕೂ ಕಾಲ್ ತಕ್ಕ. ಚಿಕ್ಕಪ್ಪ ಚಿಕ್ಕಪ್ಪ ಕೋಳಿ ನಾಳೆ ಕೊಯ್ಯೋದು, ಇವತ್ತು ಕೊಯ್ಯಂಗಿಲ್ಲ. ಇದು ನಮ್ಮ ಅಜ್ಜಿ, ಅದು ನಮ್ಮ ತಾತ. ಇದು ಕರ್ಪೂರ ತಂದಲ್ಲ. ಇವರು ನಮ್ಮ ಅಜ್ಜಿಗೆ ದೊಡ್ಡ ಸೊಸೆ, ನಮ್ಮಮ್ಮ. ಇವರು ಮಗ, ದೊಡ್ಡ ಮಗ, ಚಿಕ್ಕ ಮಗ ಅಲ್ಲೆಲ್ಲ ಅವರೇ ಬಂದಿಲ್ಲ. ಇವ್ರು ದೊಡ್ಡ ಮಗಳು, ಇನ್ನಿಬ್ಬರು ಹೆಣ್ಮಕ್ಳು ಬಂದಿಲ್ಲ. ಅವರೆಲ್ಲ ನಮ್ಮಪ್ಪನ, ದೊಡ್ಡಪ್ಪನ ಮಗನ ಮಕ್ಕಳು, ಸೊಸೆಗಳು. ಇದು 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 ಇವ್ರು ನಮ್ಮ ಅಗ್ರಜ, ಗೊತ್ತಲ್ಲ ಎಲ್ಲರಿಗೂ. ಅಗ್ರಜ. ಏಯ್ ಅಯ್ಯೋ ನನ್ನ ಮಗನ ಏನ್ರಲ್ಲ ಹಾಕೋದು ಬೇಡ. ಇವರು ನಮ್ಮ ಅತ್ತಿಗೆ, ಅವರು ನಂಗೆ ಅತ್ತಿಗೆ ಆಗಬೇಕು. ಇವರು ಹೊತ್ತಿಗೆ ಆಗ್ಬೇಕು, ಇವರು ಹೊತ್ತಿಗೆ ಆಗ್ಬೇಕು ನನಗೆ. ರೀಲ್ಸು ಸೊಸೆ ಆಗ್ಬೇಕು ಕಣೆ, ಅತ್ತಿಗೆ ಅಲ್ಲ. ಇವಳಿಗೆ ನೀವು ಅತ್ತೆ ಆಗ್ಬೇಕು ಅಂತ. ಗುಡ್ಗರಿ ಅವಳು ನನ್ನ ಮುದ್ಸೋತೆ ಪುಟಾಣಿ ಸೊಸೆ. ಹಾಂ ಇಲ್ಲೇ ಇದ್ದೀನಿ ಬಾಮ್ಮ. ಮಗ ದೊಡ್ಡನಾಗೋದ ಏನು ಮಾಡೋದು ಗೈಸ್. ಇವರಿಬ್ರು ನಮ್ಮ ಅತ್ತಿಗೆ, ಇವ್ರು ಬಂದು ಇವ್ರಿಗೆ ಅತ್ತಿಗೆ. ನಮ್ಮ ದೊಡ್ಡಮ್ಮ ಕಾನಿಂಕ
ಎಲ್ಲ ತಟ್ಟೆ ಒಳಗೆ ಹಾಕೊಂಡು ಹಿಂಗೆ ತಿಂದ್ಬಿಡು. ಇಲ್ಲ ಕೆಲವರು ಡಾಗ್ರಾಗ ಅಷ್ಟೇ ಉಲ್ಟಾ ಸುತ್ತಾರೆ ಅರ್ಕೆ ಮಾಡ್ತಾನೆ ಇರ್ತಾರೆ. ಉಲ್ಟಾ ಸುತ್ತೀನಿ ಅಂತನಾ? ಘಾಟಿ ಒಳಗೆ ನಾವು ಸುತ್ತೀವಲ್ಲ ಉಲ್ಟಾ ಗೊತ್ತಾರೆ ಕೆಲವರು ಹಿಂಗೆ. ಹೌದಾ? ನೀನು ಬೆಳ್ಳಗಾದ್ರೆ ನಾನು ಎಡಗೈಲಿ ತಿಂತೀನಣ್ಣ. ನಾನು 6 ಅಡಿ 5.5 ಅಡಿನೂ ಆಗಲ್ಲ ಇನ್ನು ನಾನು. ಒಂದೇ ಒಂದು ಚುಟ್ಟಿ ಇರುತ್ತೆ ನೋಡ್ರಾ ಸುಳ್ಳು ಅದು ಮಾತ್ರ 3-4 ಒಂದು ಅದು ನಡಿ. ಮಳೆ ಕಮ್ಮಿ ಇದ್ದಂಗೆ ಐತಿ ರಾತ್ರಿ. ನಮ್ಮ ಬರೀ ಕರೆಂಟ್ ಬರಲಿಲ್ಲ. ಬರ್ರಿ ಹಾಕ್ಸ್ಕೊಡ್ತೀನಿ. ಶಿವಾನಿ, ಅಯ್ಯೋ ಶಿವಾನಿ ತಾನೇ ನಿನ್ನ ಹೆಸರು? ಶಿವಾನಿನೇ. ಇವಳು ಸಾತ್ವಿಕ ಹೇಳಿಸ್ರು ನಂಗೆ. ಹ್ಞೂ ಅದೇ ಸಾತ್ವಿಕ. ಅಕ್ಕ ಅನ್ಬೇಕು ನಿಂಗೆ, ಅಕ್ಕ ತಾನೇ. ಈ ಸಾತು ಅಂದ್ರೆ ನೀನು ಶಿವ ಅನ್ನು. ಶಿವ. ನೀನು ನೋಡೋಡೋಗ್ಬಿಟ್ಲು. ಗ್ಯಾಪ್ ಬಂತ ಇಲ್ಲ ಗಂಡರು ಕಾಟ ಕೊಡೋರು, ಇವಾಗ ಗಂಡರುಗಳು ಕೊಡ್ತಾರೆ ತಿಳ್ಕ. ನನ್ನೇನ್ರಾಗಿಲ್ಲಪ್ಪ ಹಂಗಾರೆ ಅನುಭವ ಆಗದ ಚಿಕ್ಕಪ್ಪ. ನಾನು ಇನ್ನೊಂದ್ರ ಬರ್ತೀನಿ ಅಲ್ಲ ಎಷ್ಟು ತಗೊಂಡೈತೆ ಅಂತ. ಫಸ್ಟ್ ಅಲ್ಲೇ ಹೋಗ್ಬೇಕಾಗಿದ್ದು. ನಮ್ಮ ಚಿಕ್ಕಪ್ಪ ನಮ್ಮ ಪಾರ್ಟ್ನರ್ ಇಲ್ಲಿ ಬೆಳಿಗ್ಗೆ ಎಲ್ಲ ರಾತ್ರಿ ನೀನ್ ಟಾರ್ಚರ್ ಕೊಡ್ತಿಲ್ಲ ಮಾಡ್ತಾ ಇದೆಯಲ್ಲ. ಉಡುಪಿಗೆ ಹೋಗಿರೋದು ಮೋಸ್ಟ್ಲಿ 10 ದಿವಸ. ಅಲ್ಲ, ರಾತ್ರಿ ಹೊತ್ತು ನಮ್ಮಪ್ಪ ಹೇಳಿ ಟಾರ್ಚರು, ನಮ್ಮಮ್ಮ ಬೆಳಗ್ಗೆ ರಾತ್ರಿ ಯಾಕೆ ಹಿಂಗೆ ಹೇಳ್ದೆ ಅಂತ ಟಾರ್ಚರು. ಏನು ರಂಗೋಲಿ ಮೇಲೆ ಗಿಡ ಎತ್ತಿ ಬಿಸಾಕ್ಬಿಟ್ಟೆ ಮಣ್ಣಾಗ್ಬಿಡ್ತು. ಮುನೇಶ್ವರ ಮಾಡಕ್ ಬರಲ್ಲ. ಹೇಳಿ ಇವಾಗ. ಹಾಯ್ ಸೂಪರ್ ಅಲ್ಲ? ನಾಳೆ ತಿರುಬಾತಿ ಮನೆಗೆ ಹೋಗಿ ಬಂದವ್ರು ಯಾರು ಇಲ್ಲ. ಪೂಜೆ ಮುಗಿಸ್ಕೊಂಡು ಹೋಗ್ತಾ ಇದ್ದೀವಿ ಮನೆಗೆ. ಇವತ್ತೇನು ಅಷ್ಟು ಎಂತ ಹೇಳ್ಕೊಂಡಂತ ಬಿಸಿಲೇನಿಲ್ಲ ಅಲ್ಲ, ಯಾಕೆಂದ್ರೆ ರಾತ್ರಿ ಮಳೆ ಬಂದಲ್ಲ, ಫುಲ್ಲು ಮಳೆಗಾಯ್ತು ರಾತ್ರಿ. ದೊಡ್ಡಬಳ್ಳಾಪುರದಲ್ಲಿ ಎಷ್ಟು ಮರಗಳು ಬಿದ್ದೋಗಿದ್ದಾವೆ ಗೊತ್ತಾ? ಫುಲ್ಲು ಮರಗಳು ಬಿದ್ದೋಗಿದ್ದಾವೆ. ಇವಾಗ ಇಲ್ಲೊಂದು ಮಳೆ ಅಂತ ಇದ್ದೀನಿ. ಇವಾಗ ಇಲ್ಲೊಂದು ಮರ ಬಿದ್ದೋಗಿದೆ, ತೋರಿಸ್ತೀನಿ ಇಲ್ಲಿ. ರೋಡ್ಗೆ ಬಿದ್ದೈತೆ ಈಗ. ಇದೆಲ್ಲ ಇವಾಗ ಎಷ್ಟು ರೇಟ್ ಓಡ್ತಾ ಇದೆ. ಇದು ಯಾವ ರೋಡ್ ಅಂದ್ಕೊಂಡ? ಘಾಟಿ ಸುಬ್ರಹ್ಮಣ್ಯಗೆ ಹೋಗೋ ರೋಡ್. ಘಾಟಿ ಸುಬ್ರಹ್ಮಣ್ಯದಿಂದ ದೊಡ್ಡಬಳ್ಳಾಪುರ ಕಡೆಗೆ ಹೋಗೋ ರೋಡ್ ಇದು. ನೋಡಿ ಗೈಸ್, ರಾತ್ರಿ ಬಂದಿರೋ ಮಳೆಗೆ ಮರ ಇಲ್ಲೊಂದು ಬಿದ್ದೋಗೈತೆ. ದೊಡ್ಡಬಳ್ಳಾಪುರದಲ್ಲಂತೂ ಫುಲ್ಲು ಎಷ್ಟೊಂದು ಮರಗಳು ಬಿದ್ದೋಗಿದ್ದಾವೆ. ರಾತ್ರಿ ಹೋಗಿರೋ ಕರೆಂಟೇ ಇಲ್ಲ ಗೈಸ್. ಅಯ್ಯೋ, ಮನೆಯೇ ಕಾಣಿಸ್ತಾ ಇಲ್ವೇ ಅವ್ರದ್ದು ಗೈಸ್. ಅಲ್ಲಿ ನನ್ನ ಫ್ರೆಂಡ್ ಅನುಷಾ ಅವ್ರ ಮಾವವ್ರ ಮನೆ ಇತ್ತು. ಅಯ್ಯೋ ಕಾಣಿಸ್ತಾ ಇಲ್ಲ. ನಾವು ಸ್ಕೂಲ್ ಮುಗಿಸ್ಕೊಂಡು ಎವ್ರಿ ಸ್ಯಾಟರ್ಡೆ ಅವ್ರ ಮನೆಗೆ ಹೋಗ್ತಿದ್ದೀವಿ ಗೈಸ್, ಇದೇ ರೋಡಲ್ಲೇ. ನನ್ನ ತಂಗಿ ಇನ್ನೂ ಅವಾಗ ಚಿಕ್ಕವಳು, ಅವಳನ್ನ ಎತ್ಕೊಂಡು ನಡೆಸ್ಕೊಂಡು ಕರ್ಕೊಂಡು ಹೋಗ್ತಿದ್ವಿ. ಈ ರೈಲ್ವೆ ಸ್ಟೇಷನ್ ಹತ್ರ ಎಲ್ಲ ಆಟ ಆಡ್ಕೊಂಡು ಒಂದು ಮೆಮೊರೀಸ್ ನಮಗೆ. ಹಾಯ್ ಪ್ರೇಮ ಅತ್ತೆ. ಚಿನ್ನ, ನಿಮ್ಮ ಅಜ್ಜಿದು ಫೋಟೋ ಇಲ್ಲ. ಎಲ್ಲ ಪೂಜೆಗೆ ರೆಡಿ ಮಾಡಿಕೋರೆ ಗೈಸ್. ಇವರಿಲ್ಲೆಲ್ಲ ಅಡುಗೆ ಮಾಡ್ಕೊತ ಅವ್ರೆ. ಎಲ್ಲ ರೆಡಿ. ಆಂಟಿ ಹಂಗಾರೆ ಬೆಳಗ್ಗೆಯಿಂದ ಏನೂ ತಿಂದಿಲ್ಲ ಇನ್ನೂ? ಮಮ್ಮ, ನೀನು ಬುಲೆಟ್ ತಗೊಂಡು ಬುಲೆಟ್ ಓಡಿಸ್ಬೇಕು. ಬಾಯ್ ಮಮ್ಮ, ಬಾಯ್. ನಮ್ಮಪ್ಪನ ದೊಡ್ಡ ತಂಗಿ. ಇಷ್ಟು ನಂಗೇನು ಅಡಿಕೆ?
ಉಟ್ಕೊಳೆ ಸೀರೆ ಉಟ್ಕೊಂಡು ಹೋಗಿ ನೈಟ್ ಯಾಕ ಬಂದ್ಬಿಟ್ಟು ಚೆನ್ನಾಗಿ ಕಾಣಿಸ್ತಾ ಇದೀನಿ ನಾನು. ಅಮ್ಮ ಉಟ್ಕೊಂಡು ಹೋಗಮ್ಮ. ಇಲ್ಲಿ ಉಟ್ಕೊಳಗ ಬಿಚ್ಚಾಕೆ ಏನ್ ಅಮಾವಾಸ್ಯೆ ನೆನ್ನೆ ಇವತ್ತಲ್ಲ. ತಂಗಿ ಅಕ್ಕಂಗೆ ಬಾಗ್ನ ಕೊಡ್ತಾ ಇರೋದು ಗೈಸ್. ಅಲ್ಲೆಲ್ಲ ಕೊಡ್ತೀನಿ. ನಿನ್ನ ಕಾಂಡ ಮೇಲೆ ಕಣ್ಣು ಕುರುಡು ಆಗಿ ಹೋದರುನು ನಿನ್ನ ಕಣ್ಣ ಬೆಳಕಲ್ಲೇ ನಾ ನಡೆಯುವೆನು ಗೆಳತಿ ನಡೆಯುವೆನು. ನಿನ್ನ ಕಾಣದೇನೆ ನಾನು ಮಣ್ಣು ಸೇರಿ ಹೋದರುನು ಮಣ್ಣ ಒಳಗು ನಿನ್ನ ನೆನಪಲೆ ಉಳಿಯುವೆನು ಗೆಳತಿ ಉಳಿಯುವೆನು. ದೇವತೆ ನಿನ್ನ ನೋಡಲು ಪ್ರತಿ ಕ್ಷಣವೂ ಕಾಯುವೆನು ಅರೆ ಕ್ಷಣ ನೀನಕ್ಕರೂ ನಾನಗುತ್ತಲೆ ಸಾಯುವೆನು. ಜನ್ಮಕ್ಕೂ ಪ್ರತಿ ಜನ್ಮಕ್ಕೂ ನೀ ನನ್ನವಳು ನಿನ್ನ ಸ್ವರಗಳೇ ನನ್ನ ದಾರಿಗೆ ನಗೆ ಹೂವುಗಳು. ಕಣ್ಣ ಮುಚ್ಚೆ ಕಾಡೆ ಗೂಡೆ ಯಾಕಮ್ಮ ಕಣ್ಣು ಮುಚ್ಚಿ ಮನಸ್ಸಿಗೆ ಬಂದು ಸೇರಮ್ಮ. ಟೆಲಿಫೋನ್ ಗೆಳತಿ ವೆಲ್ಕಮ್ ವೆಲ್ಕಮ್. ದಯವಿಟ್ಟು ಕರೆಂಟ್ ಕೊಡಿ, ಇಲ್ಲಾಂದ್ರೆ ಹಿಂಗೆ ರಾತ್ರಿ ಎಲ್ಲ ಆರ್ಕೆಸ್ಟ್ರಾ ಇಕ್ಬೇಕಾಗತ್ತೆ ನಾವು. ಪ್ಲೀಸ್ ದಯವಿಟ್ಟು ಕರೆಂಟ್ ಕೊಡಿ. ನಿನ್ನೆ ರಾತ್ರಿಯಿಂದ ಕರೆಂಟ್ ಇಲ್ಲ. ನಾವೆಲ್ಲ 90ಸ್ಗೆ ಹೋಗ್ಬಿಟ್ಟಿದ್ದೀವಿ. ಮೊಬೈಲಲ್ಲಿ ನೆಟ್ವರ್ಕ್ ಇಲ್ಲ, ಚಾರ್ಜಿಂಗ್ ಇಲ್ಲ, ಕರೆಂಟ್ ಇಲ್ಲ. ಹಿಂಗೆ ಹಾಡುಗಳು ಹೇಳ್ಕೊಂಡು ಬೀದಿಗೆ ಬಿದ್ದಿದ್ದೀವಿ. ಇದಕ್ಕೆ ಸಂಬಂಧಪಟ್ಟಿರೋ ಅಧಿಕಾರಿಗಳೇ ದಯವಿಟ್ಟು ಬೇಗ ಕರೆಂಟ್ ಕೊಡಿ. ಈ ಬ್ಲಾಗ್ ನೋಡೋಷ್ಟಕ್ಕೆಲ್ಲ ರೆಡಿ ಆಗೋಗಿರ್ತೈತೆ. ಅಲ್ಲೊಂದು ಫ್ಲೈಟ್ ಬರ್ತಾ ಇದೆ, ಅದು ಅವಾಗಿಂದ ಅಲ್ಲೇ ನಿಂತಿದೆ. ಮುತ್ತಿನ ತೇರ ದೇವತೆ ನನ್ನ ಉಸಿರಿನಲ್ಲಿ ನಿನ್ನ ಬಿಗಿದಿಡುವೆ ಉಸಿರಿರೋವರೆಗೂ ನಾ ಪೂಜಿಸುವೆ ಈ ಆಸೆಗೆ ಏನಂತೀಯ. ನಮ್ಮ ಮನೆ ಅಂತೂ ಫುಲ್ ಕತ್ಲಾಗ್ಬಿಟ್ಟಿದೆ ಗೈಸ್. ಏರೋಪ್ಲೇನ್ ಬರ್ತಾ ಇದೆ. ಯಾಕೆ ಚಿನ್ನ ಹೋಗ್ತಾ ಇದೀಯ? ಹಾಡು ಹೇಳೋಣ ಬಾ. ಹಾ ಎತ್ಕೊಂಬ. ನನಗೂ ಗೊತ್ತು ಅವಳು ಬರಳು ನನ್ನ ಸ್ವಪ್ನಗಳು ಹೃದಯದ ಮೋಡದೊಳಗೆ. ಎಲ್ಲರೂ ಸಿಂಗರ್ಸ್ ಆಗ್ಬಿಟ್ಟಾರೆ. ಇವನ್ ಮಾತ್ರ ಸ್ನ್ಯಾಪ್ ಆಗ್ತಾವನೆ. ನಮ್ಮ ಮದ್ವೆ ಹುಡುಗಿ ಇಲ್ಲಿ ಕೂತಿದೆ, ಮುಖ ತೋರಿಸ್ಬಾರ್ದಂತೆ. ಅಲ್ಲ ನಾನು ಚೆನ್ನಾಗಿಲ್ಲ ಅದಕ್ಕೆ. ನೀನು ಸಖತ್ತಾಗಿದ್ಯಾ. ನೀನು ಹೆಂಗಿದ್ರೆ ನಂಗೆ ಇಷ್ಟನೇ. ಹಂಗಂತ ನೀನೇನು ಚೆನ್ನಾಗಿಲ್ಲ ಅಂತಲ್ಲ, ಹಿಂಗೆ ಕ್ಯೂಟ್ ಆಗಿದ್ಯಾ ಗೈಸ್. ನಂದು ಬೆಳೆ ನಮ್ಮ ಚಿಕ್ಕಮ್ಮ ತೋರಿಸಿದ್ದೆ ಗೈಸ್. ಬೆಳಗ್ಗೆ ನೋಡಿರ್ತೀರ, ಕತ್ಲಲ್ಲಿ ಏನು ಕಾಣಿಸಲ್ಲ ಬಿಡಿ. ನೋಡಿ ಗೈಸ್, ಬೆಳಗ್ಗೆ ತೋರಿಸ್ಬಿಟ್ಟಿದ್ದೀನಿ ಗೈಸ್. ನೋಡಿ ಗೈಸ್ ಗೈಸ್. ಆಮೇಲೆ ಹಿಂಗೆ ಮನುಷ್ಯನ ಮೂತಿ ನೋಡ್ರಿ, ಮೂಗಿದು ಏನೇನೋ ಮಾಡ್ತಾ ಇದ್ವಿ ಗೈಸ್. ಚಿಕ್ಕ ವಯಸ್ಸು ಸರಿಬೇಕಾದ್ರೆ ಮರ್ತೋಗ್ಬಿಟ್ಟಿದ್ದೀವಿ. ಏನದು? ಪಕ್ಷಿ. ಗೈಸ್ ಪಕ್ಷಿ ಅಂತೆ ಗೈಸ್. ಅದು ಆ ಕೈ ಕೊಡ್ರಿ, ಹೇಳ್ತೀನಿ. ಲಾಕ್ ಆಗುತ್ತೆ. ಇಲ್ಲ ಆತ ಇಲ್ಲ. ಇದನ್ನ ತೋರಿಸ್ತೀನಿ. ಹಂಗೆ ಪಕ್ಷಿ ಅಂತೆ ಗೈಸ್. ಕತ್ತಲಲ್ಲಿ ಅರಳಿದ ಪ್ರತಿಭೆಗಳು. ಯಾವ ಪಕ್ಷಿ ಇದು? ಉಷ್ಟ್ರ ಪಕ್ಷಿ. ಅದ್ದುನಾ? ನಾನೆಲ್ಲ ಉಷ್ಟ್ರ ಪಕ್ಷಿ ಅನ್ಕೊಂಡಿದ್ದೆ. ನೋಡಿ ನೋಡಿ ಎಷ್ಟು ದೊಡ್ಡದಾಗ ಕಾಣಿಸ್ತು. ಅಲ್ಲಿ ಅಲ್ಲಿ. ಓ ಹೌದು, ರಣ ಹದ್ದು ಇದು. ಪಾರಿವಾಳ. ಡವ್, ದ ಡವ್. ನಾಗರಾವ್ ಮಾಡ್ಬಿಟ್ಟು ಲಾಸ್ಟ್ಗೆ. ಗೈಸ್ ನೋಡಿ, ಇವರು ರಂಗೋಲಿ ಹಾಕಿದ್ದಾರೆ. ಹ್ಯಾಪಿ ಯುಗಾದಿ ಅಂತ ಬರ್ದಿಲ್ಲಂತೆ, ಅದಕ್ಕೆ ಹ್ಯಾಪಿ ಹೊಸ್ತೊಳಕ್ ಅಂತ ಬರೀರಿ ಅಂತ ಹೇಳಿದೆ. ರಂಗೋಲಿ ಹಾಕಿರೋ ಪ್ರತಿಭೆ ಇವರು. ತಂಗಾಳಿಯೋ ಗೈಸ್ ನೋಡ್ರಿ, ಅದು ಹೈದ್ರಾಬಾದ್ ರೋಡ್. Few inches later. ಏನು ಸೂಪರ್ ಆಗಿರಲೈತಲ್ಲ ಗೈಸ್. ನೋಡಿ ನಮ್ಮಮ್ಮ ಹಾಕಿರೋ ಗಿಡದಲ್ಲಿ ಎಷ್ಟು ಚೆನ್ನಾಗಿ. ಮೆಹಂದಿ 5 ನಿಮಿಷನೂ ಇಟ್ಕೊಂಡಿಲ್ಲ. ಸುಪ್ರಿಯಾ ಹಾಕಿದ್ದು. ನಾನು ನೋಡು ಹೂವು ತೋರ್ಸಕ್ಕೆ ಹೋಗ್ಬಿಟ್ಟು ಮೆಹಂದಿ ತೋರಿಸ್ತಾ ಇದ್ದೀನಿ ಗೈಸ್. ನಮ್ಮಮ್ಮ ಹಾಕಿರೋದು ಗಿಡದಲ್ಲಿ ಫಸ್ಟ್ನೇ ಹೂವು, ಏನೋ ಫಸ್ಟ್ನೇದ ಎರಡನೇದೋ ಗೊತ್ತಿಲ್ಲ, ಬಿಟ್ಟೈತೆ. ಕಿತ್ಕೊಬೇಕಮ್ಮ. ಚೆನ್ನಾಗಿರಲೈತೆ. ಗುಲಾಬಿ ಮುಳ್ಳೈತೆ.
ಗೈಸ್ ಮೊನ್ನೆ ಮಳೆ ಬಂತಲ್ಲ ನೋಡಿ, ನಮ್ಮದು ಬದನೆಕಾಯಿ ಗಿಡ ಎಲ್ಲ ಬಿದ್ದೋಗ್ಬಿಟ್ಟೈತೆ. ಚಾಮು ಕತ್ರಿ ಬೇಕು ಚಾಮು. ಬೇಡಪ್ಪ ಆಮೇಲೆ ಕಿತ್ಕೊಣಿಯ. ನಾವು ಗುಲಾಬಿ ಹೂವು ಮಾತ್ರ ಚೆನ್ನಾಗಿರುತ್ತೆ ಅಂದ್ಕೊತೀವಿ, ಬಟ್ ಅದ್ರ ಹಿಂದೆಗಡೆ ಮುಳ್ಳುಗಳಿರುತ್ತೆ ಅಂತ ಕೆಲವು ಜನ ಮರ್ತೋಗ್ಬಿಡ್ತಾರೆ. ಜನ ಬರೀ ನಾವು ಸುಖದಲ್ಲಿರೋದೇ ನೋಡ್ತಾರೆ ಗೈಸ್, ನಾವು ಪಟ್ಟಿರೋ ಕಷ್ಟನ ಯಾರೂ ನೋಡಲ್ಲ. ಹಾಗೆ ಈ ಗುಲಾಬಿ ಹೂವು ಕೂಡ. ಏನಂತೀರಾ? ಸರಿಯಪ್ಪ. ಅಪ್ಪ ನಮಸ್ಕಾರ. ಅಯ್ಯೋ ಕೀಳಕ್ಕೆ ಆಗ್ತಾಯಿಲ್ಲ ಗೈಸ್, ಇಲ್ಲಿ ಕಿತ್ಕೊಂಡ್ಬಿಟ್ಟು ವೀಡಿಯೋ ಮಾಡ್ತೀವಿ. ಎಷ್ಟು ಚೆನ್ನಾಗಿದೆ ಅಲ್ಲ, ಸೂಪರಾಗಿದೆ. ಇದನ್ನು ತೊಗೊಂಡೋಗಿ ಇವಾಗ ನಮ್ಮ ಅಮ್ಮಂಗೆ ಕೊಡೋಣ. ತಗೋ. ಇದು ಯುಗಾದಿ ಹಬ್ಬ ಆಗಿದ್ದು ನೆಕ್ಸ್ಟ್ ಡೇ ಅಂದರೆ ಹೊಸ್ತೊಳಕ್ಕೆ ಮಾಡ್ತಾರಲ್ಲ, ಅವತ್ತು ನಾವಿಲ್ಲೇ ಗೈಸ್ ನಮ್ಮ ಹೊಲದಲ್ಲೇ ಮುನೇಶ್ವರ ಮಾಡೋದು. ಕೆಲವೊಬ್ಬೊಬ್ಬರೆಲ್ಲ ಯುಗಾದಿ ಹಬ್ಬಕ್ಕೆ ಮುಂಚೆನೇ ಮುನೇಶ್ವರ ಮಾಡ್ತಾರೆ, ಅದೇ ಮುಂದೆ ಅವರು ಅಂತ ಮಾಡ್ತಾರೆ. ನಾವು ಹಾಗಲ್ಲ, ಯಾವತ್ತು ಹೊಸ್ತೊಡಕ್ಕೆ ಬೀಳುತ್ತೋ ನಾವು ಅವತ್ತೇ ಮಾಡೋದು, ಅವತ್ತಿಂದನೂ ಅಷ್ಟೇ. ಸೊ ನಾವು ನಮ್ಮ ಹೊಲದಲ್ಲಿ ಬಂದು ನಮ್ಮಮ್ಮ ಅವರು, ನಮ್ಮ ದೊಡ್ಡಮ್ಮ ಅವರು, ನಮ್ಮ ಚಿಕ್ಕಪ್ಪ ಅವರು ಎಲ್ಲ ಒಟ್ಟಿಗೆ ಮಾಡೋದು. ನೋಡಿ ಇವ್ರು ಬಂದಿದ್ದಾರೆ, ಅವರು ನಮ್ಮ ದೊಡ್ಡಪ್ಪ ಅಲ್ಲಿದ್ದಾರಲ್ಲ ಅವರು, ಇವ್ರು ನಮ್ಮ ದೊಡ್ಡಮ್ಮ. ಸೊ ಎಲ್ಲರೂ ಇದೇ ಥರ ಒಟ್ಟಿಗೆ ಸೇರಿ ವರ್ಷನೂ ಮಾಡ್ತೀವಿ, ಚೆನ್ನಾಗಿರುತ್ತೆ. ಇವಾಗಂದರೆ ನಾವು ಯಾವ ಟೈಮಲ್ಲಿ ಬೇಕಾದರೂ ಹೋಗ್ಬಿಟ್ಟು ಮಾಡ್ಬೋದು, ಆದರೆ ಮುಂಚೆ ಆಗಿದ್ರೆ ಬೆಳಗ್ಗೆನೇ ಹೋಗಬೇಕಿತ್ತು ಗೈಸ್. ಯಾಕೆಂದರೆ ಅಲ್ಲೊಂದು ದೊಡ್ಡ ಅರಳಿ ಮರ ಇತ್ತು, ಅದರಲ್ಲಿ ಹೆಜ್ಜೆನಿದು. ಆ ಹೆಜ್ಜೆನ್ಗಳು ನಾವು ಬೆಂಕಿ ಹಾಕ್ತಿದ್ವಲ್ಲ ಇಲ್ಲಿ ಅನ್ನ ಮಾಡೋದಕ್ಕೆ, ಅಂದರೆ ಪ್ರಸಾದ ಮಾಡೋದಕ್ಕೆ, ಅಲ್ಲಿ ಬಂದ್ಬಿಟ್ಟು ಎಲ್ಲ ಎದ್ಬಿಟ್ಟು ಕಚ್ಬಿಡ್ತಾಯಿದ್ವು. ಅದಕ್ಕೋಸ್ಕರ ಬೆಳಗ್ಗೆನೇ ಹೋಗ್ತಿದ್ವಿ. ಇವಾಗ ಮರನೇ ಕಡ್ದಾಕ್ಬಿಟ್ಟಿದ್ದಾರೆ, ಏನೂ ಪ್ರಾಬ್ಲಮ್ ಇಲ್ಲ, ಯಾವಾಗ ಬೇಕಾದರೂ ಹೋಗ್ಬಿಟ್ಟು ಮಾಡ್ಬೋದು. ಇವಳು ನೋಡಿ ಶಿವಾನಿ, ಎಷ್ಟು ಕ್ಯೂಟ್ ಗೊತ್ತಾ, ಹೆವಿ ತರಲೆ, ನನ್ನ ಫೇವ್ರೆಟ್ ಅಂತಲೇ ಅನ್ಕೋಬೋದು. ಅತ್ತೆ 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 ಅಂತಲೇ ಇರ್ತಾಳೆ, ನನಗೆ ಹೆವಿ ಇಷ್ಟ ಆಗೋದ್ಲವಳು ಶಿವಾನಿ ಅಂತ, ನಮ್ಮ ದೊಡ್ಡಪ್ಪನ ಮೊಮ್ಮಗಳು, ನಮ್ಮ ಅಣ್ಣನ ಮಗಳು. ಸೊ ಗೈಸ್ ನೋಡಿ, ಎಲ್ಲ ಕೋಳಿ ಇನ್ನೂ ಕಟ್ ಮಾಡಿಲ್ಲ. ನಮ್ಮಮ್ಮ ರೈಸ್ ಮಾಡ್ತಾಯಿದ್ದಾರೆ. ರೈಸ್ಗೆ ಮೊಟ್ಟೆ ಮತ್ತು ಮೊಸರು ಹಾಕಿ ಮಾಡ್ತಾರೆ, ಅದೇ ಪ್ರಸಾದ. ಅಲ್ಲಿ ಕಟ್ ಮಾಡಿರೋ ಕೋಳಿನ ತೊಗೊಬಂದು ಮನೆಯಲ್ಲಿ ಅಡುಗೆ ಮಾಡ್ಕೊಂಡು ತಿನ್ನೋದು. ಇದೇ ನಮ್ಮದು ಮುಂದೆ ಅವರು, ನಾವು ಹೀಗೆ ಮಾಡೋದು. ಎಂಥ ಅದು ಮುನೇಶ್ವರನ. ನಮ್ಮ ದೊಡ್ಡಮ್ಮವರು ಯಲಹಂಕದಿಂದ ಬರ್ತಾರೆ, ಇಲ್ಲೇ ಅವ್ರದ್ದು ಪ್ರಾಪರು, ಬಟ್ ಯಲಹಂಕದಲ್ಲಿದ್ದಾರೆ. ಇನ್ ಫ್ಯೂಚರಲ್ಲಿ ಮತ್ತೆ ಇಲ್ಲೇ ಬಂದು ಮನೆ ಕಟ್ಕೊಂಡು ಇರ್ತೀನಿ ಅಂತ ಹೇಳ್ತಾ ಇದ್ದಾರೆ. ಸಿಟಿನಲ್ಲಿ ಎಷ್ಟು ದಿನ ಇದ್ರೂ ಹಳ್ಳಿನೇ ಬೆಟರ್ ಅಲ್ವಾ, ಅದಕ್ಕೇ ಅವರು ಇಲ್ಲೇ ಬಂದು ಮನೆ ಕಟ್ಕೊಂಡಿರ್ತೀವಿ ಅಂತ ಹೇಳ್ತಾಯಿದ್ರು. ಗೊತ್ತಿಲ್ಲ, ನೆಕ್ಸ್ಟ್ ಇಯರ್ ಅಷ್ಟರಲ್ಲಿ ಕಟ್ಬೋದು. ನೋಡಿ ಇದು ನಮ್ಮ ಅಣ್ಣನೂ ಮತ್ತು ನಮ್ಮ ದೊಡ್ಡಪ್ಪ ಕೋಳಿ ಕುಯ್ತಾವ್ರೆ. ಸೊ ಮಾಡ್ತೀನಿ ಸ್ವಲ್ಪ ಹೋಗಿದೆ ತಾನೇ ಮುಂದಕ್ಕೆ. ತಿನ್ಬಿಟ್ಟು ಹೋಗದೆ ಬೊಮ್ಮ. ಗನ Few inches later. ಸರಿ ಕೊಡು ಮಗನೆ. ನೀಟಾಗಿ ಕೇಳು, ಸರಿ ಆಯ್ತು, ನೀಟಾಗಿ ಕೇಳ್ತಾ ಇದೀನಿ, ಕೊಡು ಮಗನೆ, ಕೊಡು. ನೀಟಾಗಿ ಕೇಳಮ್ಮ. ಕೊಟ್ಟಿಲ್ಲ ಅಂದರೆ ನಿಮ್ಮ ಅಮ್ಮನ ಮೇಲೆ ಆಣೆ. ಯಾರು ಇವ್ರಲ್ಲ? ಆಯ್ತು, ಇಲ್ಲಿ ಕೊಟ್ರೆ ನಿಮ್ಮ ಅಮ್ಮ, ನಾನೇ ನಿಮ್ಮ ಅಮ್ಮನ ಮೇಲೆ ಆಣೆ. ಕೊಟ್ರೆ ನಿಮ್ಮ ಅಮ್ಮ. ಕೊಡಲೇ ನೋಡಮ್ಮ, ಕೊಟ್ರೆ ಕೊಡಮ್ಮ. ಒಂದಿಂಗ ಒಂದಂಗ ಬಾ, ಹಂಗ ಹೋಗೋಣ. ಹೆಂಗ ಚಮು, ನನ್ ಮೊದ್ಲೇ ಬಲ್ಗಾಲ್ ಡಮರ್ ಗೊತ್ತಾನೆ. ಇದು ಇದು ನೋಡಿ ಗೈಸ್, ಏನ್ ಅವತಾರ ಕೊಡಲ್ಲ ನಾಯಿ. ಇಲ್ಲ ಹಂಗೆ ಚಮು ಕೊಡಮ್ಮ, ಕಾಲ್ ನೋವು ಕೊಡ ನಂಗೆ. ಏನ್ ಅವತಾರಗಳು ಮಾಡ್ತಾವ ನಂಗೇನೆ. ಬಮ್ಮ ಗೈಸ್, ಕೋಳಿ ನೋಡ್ರಿ, ಡೀಪ್ ಫ್ರೈ ಆಗುತ್ತೆ ಇದು. ಇವತ್ತು ಕರೆಂಟ್ ಐತೆ, ಇಳಿ ಕೆಳಗೆ ಸತ್ತೋಗ್ಬಿಟ್ಟಿಯಾ. ಚಿಕನ್ 65 ಆಗೋಗ್ತೀಯಾ, ಇಳಿ. ಎಲ್ಲ ನಾಟಿ ಕೋಳಿಗಳೇ.
ನಿನ್ನ ಅಣ್ಣನೋ ತಮ್ಮನೋ ಯಾರನ್ನೋ ಕುಯ್ದಿದೀವಿ ಮನೇಲಿ ತಿನ್ಬಿಟ್ಟು ಬರ್ತೀವಿರು. ನಿಂಗೆ ಒಳ್ಳೇದು ಮಾಡ್ತದ ನಿನ್ ಜನ್ಮಕ್ಕೆ ಹೋಗೋ. ಗೈಸ್ ನೋಡಿ, ಚಂದ್ರನ ಪಕ್ಕ ನಕ್ಷತ್ರ ಕಾಣಿಸ್ತೈತೆ. ರಂಜಾನ್ ನಾಳೆ. ಹ್ಯಾಪಿ ರಂಜಾನ್ ಎಲ್ಲರಿಗೂ. ಹ್ಯಾಪಿ ರಂಜಾನ್ ಆಂಟಿ. ಅಷ್ಟೇ.